ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ವಿನಯ್ ಅಣ್ಣವರು ನಾಮಿನೇಷನ್ ಮಾಡೋಂಥ ಟೈಮಲ್ಲಿ ಪ್ರತಾಪ್ ಅಣ್ಣವ್ರ ಬಗ್ಗೆ ಒಂದು ರೀಸನ್ ಅನ್ನ ಕೊಡ್ತಾರೆ. ಪ್ರತಾಪ್ ಏನಿದ್ರು ಹಳ್ಳಿ ಹುಡುಗನ ರೀತಿಯಲ್ಲಿ ಆ ಒಂದು ಕಾರ್ಡನ್ನ ಇಟ್ಕೊಂಡು ಇಲ್ಲಿ ಸಿಂಪತಿಯನ್ನ ಗಿಟ್ಟಿಸ್ಕೊಂಡು ಆಟ ಆಡ್ತಾ ಇದ್ದಾನೆ. ಡೇ 1 ಇಂದ ಸಿಂಪತಿಯಲ್ಲೇನೆ ಬಂದಿದ್ದಾರೆ, ಪಾಪ ಅಮಾಯಕ ಅನ್ನೋ ಒಂದು ಇದ್ರಲ್ಲಿ. ಆ ಥರ ಇದ್ರೆ ಚೆನ್ನಾಗಿರೋದಿಲ್ಲ, ಅದು ನನ್ನ ರೀಸನ್ ಅನ್ನೋ ಥರ ರೀಸನ್ ಅನ್ನ ಕೊಡ್ತಾರೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದನ್ನ ನೋಡಿರೋಂತಹವರು ಅಂದ್ರೆ ಪಬ್ಲಿಕ್ ನೀವು ಯಾವ ಥರ ರಿಯಾಕ್ಟ್ ಮಾಡಿದ್ದೀರಾ ಅಂತ. ಸೊ ಇಲ್ಲಿ ಮೂಲತಃ ಹೇಳಬೇಕು ಅಂದ್ರೆ ಪ್ರತಾಪ್ ಅಣ್ಣವರು ಬಂದು ಒಂದು ಹಳ್ಳಿಯ ಹುಡುಗ ಅಂತ ಹೇಳ್ಬೋದು. ಯಾಕಂದ್ರೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋಂತಹ ಹುಡುಗ. ಅವರು ಬೆಳೆದಿರೋಂಥದ್ದು ಸಿಟಿಯಲ್ಲಿ ಇರ್ಬೋದು, ಬಟ್ ಮೂಲತಃ ಹಳ್ಳಿಯ ಸೊಗಳಲ್ಲೇ ಇರೋಂಥವ್ರು. ಸೊ ಆಬ್ವಿಯಸ್ಲಿ ಅವರು ಮಂಡ್ಯದ ಹುಡುಗ ಅಂದ್ಮೇಲೆ ಮಂಡ್ಯ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಅದು ನಮ್ಮ ಒಂದು ಬ್ಲಡ್ಡಲ್ಲೇ ಹರಿತಾ ಇರುತ್ತೆ ಅಲ್ವಾ. ಆ ಥರ ಮಾತಾಡೋದು ತಪ್ಪು ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಎಲ್ಲೇ ಹೋದ್ರೂ ಸಹ ಆ ಒಂದು ಮಂಡ್ಯ ಅಂದರೆ ನಮ್ಮ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಮದರ್ ಟಂಗು ಸಹ ಇರುತ್ತೆ, ಮತ್ತು ನಮ್ಮ ಪ್ರೊಫೆಷನಲ್ ಯಾವ ಲ್ಯಾಂಗ್ವೇಜ್ ಕಲ್ತಿರ್ತೀವೋ ಅದು ಸಹ ಇರುತ್ತೆ. ಸೊ ಇಲ್ಲಿ ಅದೇ ಥರನೇ ಪ್ರತಾಪ್ ಅಣ್ಣವರು ಸಹ ನಡ್ಕೊತಾ ಇದ್ದಾರೆ. ಬಟ್ ಇದನ್ನ ರೀಸನ್ ಆಗಿ ಕೊಟ್ಟು ನಾಮಿನೇಟ್ ಮಾಡಿದಂಥವ್ರು ಪ್ರತಾಪ್ ಅಣ್ಣವ್ರನ್ನ ನಾಮಿನೇಟ್ ಮಾಡಿದ್ದು ವಿನಯ್ ಅಣ್ಣವರು. ಸೊ ಅವ್ರಿಗೆ ಏನಪ್ಪ ಭಯ ಬಂದಿದೆ ಅಂದರೆ, ವಿನಯ್ ಅಣ್ಣವ್ರಿಗೆ ಇವರು ಮಂಡ್ಯ ಲ್ಯಾಂಗ್ವೇಜಲ್ಲಿ ಮಾತಾಡೋದಕ್ಕೋಸ್ಕರ ಹಳ್ಳಿ ಜನಕ್ಕೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಸೊ ಇವರು ಜಾಸ್ತಿ ಓಟುಗಳನ್ನ ಗಿಟ್ಟಿಸ್ಕೊಂಡು ಇನ್ನೂ ಸೇವ್ ಆಗಿಬಿಡ್ತಾರೆ ಅನ್ನೋ ಭಯ ಹುಟ್ಕೊಂಡಿದೆಯಾ ಅನ್ನೋ ಥರ ಒಂದು ಕಮೆಂಟ್ಸ್ ಸಹ ಬರ್ತಾ ಇದೆ. ಬಟ್ ಹಳ್ಳಿ ಒಂದು ಸೊಗಡಲ್ಲಿರುವಂತಹ ಪ್ರತಾಪ್ ಅವ್ರನ್ನ ಯಾರು ಸಹ ಅಷ್ಟು ಬೇಗ ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಯಾರು ಫೇಕಾಗಿ ಆಡ್ತಿದ್ದಾರೆ, ಯಾರು ರಿಯಲ್ ಆಗಿ ಆಡ್ತಿದ್ದಾರೆ ಅಂತ ನೋಡೋಂಥ ವೀಕ್ಷಕರಿಗೆ ಖಂಡಿತವಾಗ್ಲೂ ಗೊತ್ತಾಗೇ ಆಗಿರುತ್ತೆ. ಪ್ರತಾಪ್ ಅಣ್ಣವರು ಅವರ ಒಂದು ಇನ್ನೋಸೆನ್ಸಿಂದ ಮತ್ತು ಡೇ 1 ಇಂದ ಅವರ ಒಂದು ವ್ಯಕ್ತಿತ್ವವನ್ನು ಅವ್ರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೂ ಸಹ ಗೊತ್ತಿದೆ. ಸೊ ಎಲ್ಲೂ ಸಹ ಅವರು ಬಿಟ್ಕೊಟ್ಟು ಮಾತಾಡ್ತಾರೆ, ಮತ್ತು ಯಾರ ಬಗ್ಗೆನೂ ಹಿಂದೆ ಕೂತ್ಕೊಂಡು ಮಾತಾಡ್ತಾರೆ. ಬಟ್ ವಿನಯ್ ಅಣ್ಣವರು ನಾವೇ ಸುಮಾರು ಸರಿ ನೋಡಿರ್ತೀವಿ, ಬೇರೆ ಕಡೆ ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬಟ್ ಪ್ರತಾಪ್ ಅಣ್ಣವರು ಅವರ ವ್ಯಕ್ತಿತ್ವವನ್ನು ಬಿಡದೆ ಯಾರ ಬಗ್ಗೆನೂ ಬೇರೆ ಥರ ಕೆಟ್ಟದಾಗಿ ಮಾತಾಡದೆ ತಮ್ಮತನವನ್ನು ತಾವು ಉಳಿಸ್ಕೊಂಡು ಹೋಗ್ತಾರೆ. ಬಟ್ ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ಬೇಕಾಗಿರೋದು ಅದು ಅವರ ಒಂದು ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗುವಂಥದ್ದೇ. ಸೊ ನಿಮ್ಗೇನು ಅನ್ನಿಸ್ತು, ಪ್ರತಾಪ್ ಅಣ್ಣವ್ರು ನಿಜವಾಗ್ಲೂ ಹಳ್ಳಿಯ ಮುಖವಾಡವನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರಾ? ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತೀರಿ ನಮ್ಮ ಚಾನಲನ್ನು. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.